ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ಕ್ರೈಮ್ ಸ್ಪಾಟಲ್ಲಿ ಸಿಗ್ದಂಥ ಪಾಯ್ಸನ್ ಬಾಟಲ್ ಮೇಲೆ ಗೌತಮ್ ಫಿಂಗರ್ ಪ್ರಿಂಟ್ಸ್ ಇತ್ತು. ಹೌದಾ? ನಮಗೆ ಗೊತ್ತಿರುವಂಥ ನಿಜನ ಅರ್ಥ ಮಾಡ್ಕೊಳ್ದಿರೋಂಥ ನವೀನ ಮನೆ ಬಿಟ್ಟು ಎಲ್ಲೋ ಹೊರಟೋಗಿದ್ಲು. ಅಯ್ಯೋ, ಇನ್ನೂ ಯಾವುದಾದ್ರೂ ಕ್ರೈಮ್ ಇನ್ಸಿಡೆಂಟ್ ಇದ್ರೆ ಹೇಳಿ ಸರ್. ಹೇಳ್ತೀನಿ. ಹಲೋ, ಪೊಲೀಸ್ ಸ್ಟೇಷನ್? ಅವರಿಬ್ಬರನ್ನು ಸಾಯಿಸಿ ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿದ್ದಾನೆ ಅಂತಂದ್ರೆ ಅವರಿಂದ ಆ ಹುಡುಗ ತುಂಬ ನೋವುಪಟ್ಟಿದ್ದಾನೆ ಅನ್ಸುತ್ತೆ ಸರ್. ಅವ್ರಿಗೂ ಆ ಹುಡುಗಂಗೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇಲ್ವಾ? ಹೌದು. ಮತ್ತೆ ಆ ಹುಡುಗನ ಮುಖದ ಮೇಲೆ ರಕ್ತದ ಕಲೆಗಳು ಯಾಕೆ? ಅಷ್ಟಕ್ಕೂ ಅವರಿಬ್ಬರನ್ನ ಯಾರು ಸಾಯಿಸಿದ್ರು? ಅದನ್ನು ತಿಳ್ಕೊಳ್ಳೋದಕ್ಕೆ ನಮ್ಮ ಪೊಲೀಸರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ರು. ನಿವಾಸ್, 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 ಏನಾಯ್ತು ನಿನಗೆ? ಲೇ ನಿವಾಸ್, ನಿವಾಸ್. ಸತೀಶ್, ಇವ್ರು ಯಾರು ನಿನ್ಗೆ ಗೊತ್ತಾ? ಇವ್ ನನ್ನ ಬೆಸ್ಟ್ ಫ್ರೆಂಡ್ ನಿವಾಸ್ ಸರ್. ಲೇ, ಏನಾಯ್ತು? ಸತ್ಯ, ಸತ್ಯ, ಇವಳು ಅವನ ವೈಫ್ ಸತ್ಯ ಸರ್. ಸತ್ಯ, ಸತ್ಯ. ಅಯ್ಯೋ, ಲೇ ನಿವಾಸ್, 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 ಇಷ್ಟು ದಾರುಣವಾಗಿ ಸಾಯಿಸಿರೋ ಅವ್ರನ್ನ ಬಿಡಬಾರ್ದು ಸರ್. ಸರ್, ಸರ್, ಇದನ್ನ ನೋಡಿದ್ರೆ ಇತ್ತೀಚೆಗೆ ಯಾರೋ ಬಂದವರಿಲ್ಲಿ ಪಾರ್ಟಿ ಮಾಡ್ದಂಗಿದೆ ಸರ್. ಇಲ್ಲಿರೋ ಫಿಂಗರ್ ಪ್ರಿಂಟ್ಸ್ನೆಲ್ಲ ತಗೊಂಡು ಫಾರೆನ್ಸಿಕ್ ಲ್ಯಾಬಿಗೆ ಕಳಿಸು. ಸರಿ ಸರ್. ಸುರೇಶ್, ನೀ ಈ ಏರಿಯಾ ಎಲ್ಲ ಸರ್ಚ್ ಮಾಡು. ಸತೀಶ್, ನಿನ್ ಫ್ರೆಂಡಿಗೆ ಯಾರಾದ್ರೂ ಶತ್ರುಗಳಿದ? ಅವನಿಗೆ ಶತ್ರುಗಳಿರೋದಕ್ಕೆ ಸಾಧ್ಯನೇ ಇಲ್ಲ. ಅವ್ನು ಯಾರ ಜೊತೆ ಜಗಳ ಮಾಡಲ್ಲ. ಹಾಗಿದ್ರೆ ಅವರಿಬ್ರನ್ನ ಯಾರು ಸಾಯಿಸ್ತಾರೆ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸು, ಫಿಂಗರ್ ಪ್ರಿಂಟ್ ರಿಪೋರ್ಟ್ಸ್ ಬಂದಿದೆ ಸರ್. ಆಮೇಲೆ ಏನಾಯ್ತು ಸರ್? ಆ ಕ್ರೈಮ್ ಸ್ಪಾಟಲ್ಲಿ ಎಲ್ಲರ ಫಿಂಗರ್ ಪ್ರಿಂಟ್ಸ್ ಜೊತೆಗೆ ಅವನ ಫಿಂಗರ್ ಪ್ರಿಂಟ್ಸು ಸಿಕ್ಕಿತ್ತು. ಓ, ಅವನ್ ಫಿಂಗರ್ ಪ್ರಿಂಟ್ ಸಿಕ್ತು ಅಂದ್ರೆ ಡೈರೆಕ್ಟಾಗಿ ಸಿಗಾಕೊಂಡಿರ್ತಾನೆ. ನೋ, ಅವನ್ನ ಹಿಡಿಯಕ್ಕಾಗ್ಲಿಲ್ಲ. ಯಾಕೆ ಸರ್? ಯಾಕಂದ್ರೆ ಅವನು ಫಿಂಗರ್ ಪ್ರಿಂಟ್ಸ್ಗೆ ಮ್ಯಾಚ್ ಆಗ್ಬೇಕಾಗಿರೋ ಆಧಾರ್ ಕಾರ್ಡು, ವೋಟರ್ ಕಾರ್ಡು, ಯಾವ ಕಾರ್ಡ್ಸು ಇರಲಿಲ್ಲ. ಸರ್, ರಿಂಗ್ ಆಗ್ತಿದೆ ಆದ್ರೆ ಫೋನ್ನ ಲಿಫ್ಟ್ ಮಾಡ್ತಿಲ್ಲ ಸರ್. ಡ್ಯಾಮೇಜ್. ಶೇಷು ಸರ್, ಈಗ ಏಕಾಂಬರಂ ಕಾಲ್ ಮಾಡಿದ್ದಾನೆ. ಅವ್ನ GPS ನ ಟ್ರ್ಯಾಕ್ ಮಾಡಿ ನನಗೆ ಲೊಕೇಶನ್ ಕಳಿಸು. ಸರಿ ಸರ್. ಆಗಾಗ ನನಗೆ ಅವ್ನ ಲೈವ್ ಲೊಕೇಶನ್ ಕಳಿಸ್ತಿರೋ. ಆಯ್ತು ಸರ್.
ಅದ್ಯಾಕೆ ಸರ್ ಅವ್ನು ಹಿಡ್ಕೊಂಡ್ರು? ಫೋನ್ ಮಾಡಿದ್ದು ಇವ್ನಲ್ವಾ? ಆ ಫೋನ್ ಕೂಡ ಫೋನ್ ಮಾಡ್ದೊಂದು ಅಲ್ಲ, ಇವಂದೇ. ಓಹೋ, ಡೆಡ್ ಬಾಡಿ ಹತ್ರ ಅವ್ನು ಫೋನ್ ಸಿಕ್ಕಿರೋ ಕಾರಣದಿಂದಾಗಿ ಮರ್ಡರ್ ಮಾಡಿದ್ದು ಅವನೇ ಅಂತ ಹೇಳ್ತೀರಾ? ನಡ್ದಿದ್ದೇನು ಅಂತ ಹೇಳ್ದೆ ಇದ್ರೆ ನಡೆಯೋದು ನಿನ್ ಎನ್ಕೌಂಟರೇ. ನನ್ ಫ್ರೆಂಡೇ ಸಾಯಿಸ್ತೀರೇನ್ರೋ? ನಿಮ್ನೆಲ್ಲ ಸುಮ್ನೆ ಬಿಡಲ್ಲ ಕಣ್ರೋ. ಬಿಟ್ಬಿಡಿ ಸರ್. ಹೇಳೋ, ಏನಾಯ್ತು ಅಂತ ಹೇಳು ಸರ್. ಅಣ್ಣ ಅಲ್ಲಿ ನೋಡಣ್ಣ. ಅಬ್ಬಾ ಹೆಂಗಿದಾಳ್ ನೋಡ ಇವಳು. ನನ್ ಬರ್ಡೇ ಪಾರ್ಟಿಗೆ ಇಂಥ ಒಂದು ಗಿಫ್ಟ್ ಸಿಗತ್ತೆ ಅಂತ ಅನ್ಕೊಂಡಿಲ್ವೋ? ಅಣ್ಣ ಬೇಡ ಅಣ್ಣ. ಬಂದೇ ಇರು ನನ್ ಗೆಳೆಯ. ಬಾರೆಲೆ ನಡಿಯೇ. ಬಾ. ಬಾರೆ. ಯಾರೋ ನೀವು? ಅವ್ರನ್ನ ಯಾಕೆ ಸಾಯಿಸ್ತಿದ್ದೀರಾ? ಅಷ್ಟಕ್ಕೂ ಸಾಯಿಸ್ರೋನ್ ಯಾರೋ?
ಸರ್ ಅವ್ರು ಯಾರು ಅಂತ ಗೊತ್ತಿಲ್ಲ ಸರ್. ನಮ್ಮ ಏರಿಯಾಗೆ ಹೊಸಬ್ರು ಅನ್ಸುತ್ತೆ ಸರ್. ನಾನು ಇಲ್ಲಿವರೆಗೂ ಅವ್ರನ್ನ ಎಲ್ಲೂ ನೋಡಿಲ್ಲ ಸರ್. ನಮ್ಮವ್ರನ್ನೆಲ್ಲ ಸರಿಯಾಗಿ ಹೊಡೆದ್ಬಿಟ್ಟ ಸರ್. ಅವನಿಗೆ ಹೆಸರು, ಅಡ್ರೆಸ್ಸು, ಫೋನ್ ನಂಬರು ಯಾವುದೂ ಇಲ್ಲ. ಆದರೂ ಈ ಕ್ರೈಮಲ್ಲಿ ಇನ್ವಾಲ್ವ್ ಆಗಿದ್ದ. ಅಷ್ಟಕ್ಕೂ ಅವ್ನು ಯಾರಾಗಿರ್ತಾನೆ? ಎಲ್ಲಿಂದ ಬಂದಿರ್ತಾನೆ? ಸತೀಶ್ ಸರ್ ಇದ್ದಾರಾ? ಹೊರ್ಗಡೆಗೆ ಹೋಗವ್ರೆ. ಸತೀಶ್ ಸರ್ ಕೊಡು. ನೀವ್ಯಾರು? ಕೊರಿಯರ್ ಬಾಯ್. ಓಕೆ. ಸರ್, ಯಾವುದೋ ಕೊರಿಯರ್ ಬಂದೈತೆ. ಆ ಹಾರ್ಡ್ ಡಿಸ್ಕ್ ನಿನ್ನ ಹತ್ರ ಇದೆ ಅಂತ ನನಗೆ ಗೊತ್ತು. ಸಂಜೆ 5 ಗಂಟೆಗೆ ಎಲ್ಲಿ ಹಾರ್ಡ್ ಡಿಸ್ಕ್ ತಗೊಂಡ್ಯೋ ಅಲ್ಲಿಗೆ ಬಾ. ಈ ಲೆಟ್ರ್ ಯಾರು ಕೊಟ್ರು ನಿನಗೆ? ಕೊರಿಯರ್ ಬಾಯ್ ಕೊಟ್ಟ. ಅವ್ನು ನೋಡಕ್ ಹೇಗಿರ್ತಾನೆ? ಮಾಸ್ಕ್ ಹಾಕೊಂಡಿದ್ದ ಸರ್. ಮಾಸ್ಕ್ ಹಾಕೊಂಡಿದ್ದಾನ? ಅಷ್ಟಕ್ಕೂ ಆ ಹಾರ್ಡ್ ಡಿಸ್ಕಲ್ಲಿ ಏನಿದೆ? ನನಗೆ ಗೊತ್ತಿಲ್ಲ. ಆ ಡಿಸ್ಕಲ್ಲಿ ಏನಿದೆ ಅಂತ ಗೊತ್ತಿಲ್ದೇನೆ ಅದನ್ನ ಕದ್ಯಾ? ಆ ಡಿಸ್ಕಲ್ಲಿ ಏನಿದೆಯೋ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದನ್ನ ನಂಬೋದಕ್ಕೆ ನಾನು ಹುಚ್ಚ ಅನ್ಕೊಂಡಿದ್ಯಾ? ಹೇಳ್ತೀನಿ ಹೇಳೋ. ಚಿಯರ್ಸ್ ಮ್ಯಾನ್. ಬಾ. ನಾನ್ ವೆಜ್ ಟೇಸ್ಟ್ ಸಖತ್ತಾಗಿದೆ. ಹೌದು, ನೀನ್ ನಾನ್ ವೆಜ್ ತಿನ್ನಲ್ವಲ್ಲ? ಯಾ, ಯು ಆರ್ ರೈಟ್. ಆದರೆ ರೀಸೆಂಟಾಗಿ ತಿನ್ನಬೇಕು ಅನಿಸ್ತು. ಹಾಂ ಹೌದು, ನಿನ್ಗೊಂದು ಶಾಕಿಂಗ್ ನ್ಯೂಸ್ ಹೇಳ. ಈಗ ನೀನು ತಿಂತಿರೋದು ಚಿಕನ್ನೋ ಮಟನ್ನೋ ಅಲ್ಲ. ವಾಟ್? ಹಾಂ, ಚಿಕನು ಮಟನು ಅಲ್ವಾ? ಇದೇನಾದ್ರೂ ಮನುಷ್ಯರ ಮಾಂಸ ಅಲ್ವಲ್ಲ? ಕರೆಕ್ಟಾಗಿ ಹೇಳಿದೆ ನೋಡು, ಅದು ಮನುಷ್ಯನ ಮಾಂಸನೇ. ಏಯ್ ಇರು, ನಾನು ಹೇಳೋದು ಸರಿಯಾಗಿ ಕೇಳಿಸ್ಕೊ. ಇದು ಮನುಷ್ಯರು ತಯಾರಿಸಿರೋ ಕೃತ್ರಿಮ ಮಾಂಸ. ಮನುಷ್ಯ ತಯಾರಿ ಮಾಡಿರೋ ಕೃತ್ರಿಮ ಮಾಂಸನ? ಅಂದ್ರೆ ಏನದು? ಅಂದ್ರೆ ಇದು ಲ್ಯಾಬ್ಸ್ ಗ್ರೋನ್ ಮೀಟ್. ಲ್ಯಾಬ್ ಗ್ರೋನ್ ಮೀಟಾ? ಯಾ, ಈಗ ಬಯೋಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ ಸ್ಟೇಜಲ್ಲಿದೆ. ತುಂಬಾ ದೇಶದಲ್ಲಿ ನ್ಯಾಚುರಲ್ ಮೀಟ್ಸ್ ಬದಲು ಆರ್ಟಿಫಿಷಿಯಲ್ ಮೀಟ್ಸ್ ತಯಾರಿಸ್ತಾರೆ. ಸೊ ಇದನ್ನ ಕಲ್ಚರ್ ಮೀಟ್ ಆರ್ ಸಿಂಥೆಟಿಕ್ ಮೀಟ್ ಅಂತಾರೆ. ಇದನ್ನ ಹೇಗೆ ತಯಾರಿ ಮಾಡ್ತಾರೆ? ಯಾ, 1 ಸೆಕೆಂಡ್, ಐ ವಿಲ್ ಶೋ ಯು. ಯಾ, ಒಂದು ಜೀವಂತ ಹಸುವಿನ ಮೂಲಕ ಬಯೋ ರಿಯಾಕ್ಟರಿಂದ ಅವ್ರಿಗೆ ಬೇಕಾದನ್ನ ತಗೋತಾರೆ. ಇದ್ರ ಸಹಾಯದಿಂದ ಸೆಲ್ಫ್ಸ್ ಡಿವೈಡ್ ಆಗಿ ಟಿಶ್ಯೂ ಆಗಿ ಮಾರ್ಪಡಿಸ್ತಾರೆ. ಹೀಗೆ ಏನೇನೋ ಮಾಡಿ ಡೆವಲಪ್ ಮಾಡ್ತಾರೆ. ಮೀಟ್ಸ್ನ ನಮಗ್ ಬೇಕಾದ ರೀತಿಯಲ್ಲಿ ಕಟ್ ಮಾಡಿ ಬೇರೆ ಬೇರೆ ಶೇಪ್ ನೀಡಿ ಕುಕ್ ಮಾಡಿ ತಿನ್ನೋದು ಅಷ್ಟೇ. ದಟ್ಸ್ ಇಟ್. ಸೂಪರ್ ಕಣ. ಇದನ್ನ ನೀನೇ ತಯಾರಿ ಮಾಡ್ದಾ? ನಮ್ಮ ಗುರುಗಳು. ಓ ಅವರಾ? ಆಶ್ಚರ್ಯವಾಗಿದೆಯೋ. ಈ ಈ ಸಿಂಥೆಟಿಕ್ ಮೀಟ್ ಏನಾದ್ರೂ ಮಾರ್ಕೆಟಿಗೆ ಬಂದ್ರೆ ಇನ್ನು ಪ್ರಾಣಿ ಹಿಂಸೆನೇ ಇರಲ್ಲ. ಅದಕ್ಕೆ ಕಣೋ, ನಮ್ಮ ಗುರುಗಳು ಫಾರ್ಮ್ ಹೌಸಿಗೆ ಹೋಗಿ ಇದನ್ನು ತಗೊಂಡು ಬಂದೆ. ಇದನ್ನೆಲ್ಲ ಸತ್ಯಗೋಸ್ಕರ ಮಾಡಿದೆ ಕಣೋ. ಸತ್ಯ, ಇವತ್ತೇನ್ ಮಾಡಿದೀಯಾ? ನೋಡು. ಚಿಕನ್. ಏನ್ ಸತ್ಯ ಇದು? ದಿನನೂ ನಾನ್ ವೆಜ್ಜೇ ತಿನ್ಬೇಕಾ? ನೀನ್ ಮನುಷ್ಯನ ಪ್ರಾಣಿನಾ? ನಾನ್ ಮದ್ವೆ ಮುಂಚೆನೆ ಹೇಳಿದ್ದೆ ನನ್ ವೀಕ್ನೆಸ್ ನಾನ್ ವೆಜ್ ಅಂತ. ನಿನಗೆ ನಾನ್ ವೆಜ್ ತಿನ್ನೋದು ವೀಕ್ನೆಸ್ ಅಂತಂದ್ರೆ ವಾರದಲ್ಲಿ 2 ದಿವಸ 3 ದಿವಸ ತಿನ್ನು. ಆದ್ರೆ ಪ್ರತಿದಿನ ಕ್ವಿಂಟಾಲ್ ಗಟ್ಟೆ ತಿನ್ಬೇಡ. ಅಷ್ಟು ಗೊತ್ತಾಗಲ್ವಾ ಪ್ರಾಣಿ ಹಿಂಸೆ ಮಾಡೋದು ಪಾಪ ಅನ್ನೋದು? ಪ್ರಪಂಚದಲ್ಲಿ ನಾನು ಒಬ್ಳೆ ತಿನ್ನೋ ತರ ಮಾತಾಡ್ತಿದ್ಯಲ್ಲ. ಅವ್ರು ಬೇರೆ, ನೀನು ಬೇರೆ. ನೀನ್ ನನ್ನ ಹೆಂಡ್ತಿ. ಪ್ರಾಣಿ ಹಿಂಸೆ ಮಾಡಿದ್ರೇನೆ ಜೈಲಿಗೆ ಹಾಕೋ ಮನಸ್ಥಿತಿಯವ್ರು ನಾವು. ಅದನ್ನೇ ನಾವು ತಿಂತಿದ್ರೆ ಸರಿ ಆಗುತ್ತಾ? ಮಾರೋರ್ಗೆ ನಿಮ್ಗೇನು ಮಾಡಕ್ ಆಗ್ತಿಲ್ಲ, ತಿಂತಿರೋ ನಮ್ಗೆ ಬೈಯಕ್ ಬರ್ತೀರಾ. ಇದು ಸರಿನಾ?
ನೀವ್ ಹೇಳೋ ಫಿಲಾಸಫಿ ಪ್ರಾಣಿಗಳನ್ನ ಸಾಯಿಸಿ ತಿನ್ನೋ ಪ್ರಾಣಿಗಳಿಗೆ ಹೋಲಿಕೆ ಆಗಲ್ವಾ? ಸತ್ಯ ಇರುವಂತ ಜೀವಿಗಳಲ್ಲಿ ಮನುಷ್ಯನಿಗೆ ಮಾತ್ರ ಮಾತಾಡೋಕ್ ಬರೋದು. ಸತ್ಯ, ನೀತಿ, ಅಹಿಂಸೆ ಏನು ಅನ್ನೋದು ಮನುಷ್ಯನಿಗೆ ಮಾತ್ರ ಗೊತ್ತಾಗೋದು. ನಮ್ಮ ಆಸೆನ ತೀರಿಸ್ಕೊಳ್ಳೋದಕ್ಕೆ ಬೇಕಾದಷ್ಟು ಮಾರ್ಗ ಇದೆ, ಆದ್ರೆ ಪ್ರಾಣಿಗಳಿಗೆ ಬೇರೆ ಅವಕಾಶನೇ ಇಲ್ಲ. ಪ್ರಾಣಿಗಳು ತಿನ್ನೋ ಆಹಾರ ದೇವರೇ ನಿರ್ಧಾರ ಮಾಡಿರೋದು. ನಾವು ತಿನ್ನೋ ಆಹಾರ ದೇವ್ರ ನಿರ್ಧಾರ ಮಾಡಿದ. ದೇವ್ರ ನಿರ್ಧಾರಕ್ಕೆ ವಿರುದ್ಧವಾಗಿ ತಿಂತಿದೀವಿ. ಒಂದ್ ಪ್ರಾಣಿನ ತಿನ್ನೋ ಹಕ್ಕು ಇನ್ನೊಂದ್ ಪ್ರಾಣಿಗೆ ಇರ್ಬೇಕಾದ್ರೆ ಆ ಪ್ರಾಣಿನ ತಿನ್ನೋ ಹಕ್ಕು ಮನುಷ್ಯಂಗೆ ಯಾಕಿರಲ್ಲ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಸತ್ಯ, ಈ ಭೂಮಿಯಲ್ಲಿರೋ ಲಕ್ಷಾಂತರ ಜೀವಿಗಳು ನಮ್ ತರನೇ ಸ್ವತಂತ್ರವಾಗಿ ಬದುಕಬೇಕು. ಆದ್ರೆ ನಾವೆಲ್ಲ ನಿರ್ದಾಕ್ಷಿಣ್ಯವಾಗಿ ಹೊಂದ್ಕೊಳ್ತೀವಿ. ಇನ್ಮೇಲೆ ನೀನ್ ನಾನ್ ವೆಜ್ ತಿನ್ನೋಂಗಿಲ್ಲ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಸತ್ಯ, ಸತ್ಯ, ನಿನಗೆ ಇದು ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್. ಇನ್ನೊಂದ್ಸರಿ ಈ ಮನೆಯಲ್ಲಿ ನಾನ್ ವೆಜ್ ಮಾಡಿದ್ಯೋ ತಿಂದ್ಯೋ ಪರಿಸ್ಥಿತಿ ತುಂಬಾ ಗಂಭೀರ ಆಗಿರುತ್ತೆ. ಗಂಭೀರ ಅಂದ್ರೆ ಹೇಗಿರುತ್ತೆ? ಹೇಗಿರುತ್ತೆ? ಸತ್ಯ, ನನ್ ಕಷ್ಟ ನಿನಗೆ ಗೊತ್ತಾಗ್ತಿಲ್ಲ. ಅರ್ಥ ಆಗದೆ ಇರೋದು ನಿನಗೆ. ನಾನ್ ನಾನ್ ವೆಜ್ ತಿಂತೀನಿ ಅಷ್ಟೇ. ಆದ್ರೆ ನಾನು ಅದಾಗಕ್ಕೂ ಬಿಡಲ್ಲ ಅಷ್ಟೇ. ನಾನ್ ನಿನಗೆ ಡಿವೋರ್ಸ್ ಬೇಕಾದ್ರೂ ಕೊಡ್ತೀನಿ. ನಾನ್ ವೆಜ್ ಮಾತ್ರ ಬಿಡಕ್ಕಾಗಲ್ಲ. ಸತ್ಯ, ಸತ್ಯ, ಏ ಸತ್ಯ, ಏನಿದು? ನನ್ ಮಾತ್ ಕೇಳು. ಸತ್ಯ, ನಿನಗೆ ಗೊತ್ತಲ್ವಾ ಪ್ರಾಣಿ ಹಿಂಸೆ ಮಹಾಪಾಪ ಅಂತ. ನಿನಗಿಷ್ಟ ಇಲ್ಲ ಅಂತ ನನಗಿಷ್ಟ ಆಗಿರೋದನ್ನ ದೂರ ಮಾಡಕ್ಕಾಗಲ್ಲ. ಸತ್ಯ, ನಾನ್ ವೆಜ್ ಆಲ್ಟರ್ನೇಟ್ ಆಗಿ ನನ್ನ ಗುರುಗಳ ಹತ್ರ ಫಾರ್ಮುಲಾ ತಗೊಂಡು ಸತ್ಯನ ಹತ್ರ ತಗೊಂಡ್ ಬಂದೆ. ಈ ಹಾರ್ಡ್ ಡಿಸ್ಕ್ ಲಿಸ್ಟಲ್ಲಿ ನಮ್ಮ ಗುರುಗಳ ಹೆಸರನ್ನೇ ಹಾಕ್ತೀನಿ. ಲೇ, ಇದು ಅದ್ಭುತವಾದ ಪ್ರಯೋಗ ಕಣೋ. ಮತ್ತೆ ಈ ಫಾರ್ಮುಲಾನ ನಿಮ್ ಗುರುಗಳಿಗೆ ಯಾಕೆ ಕೊಡ್ಬೇಕು? ಮಾರ್ಕೊಂಡ್ರೆ ಕೋಟಿಗಟ್ಲೆ ಬರುತ್ತೆ. ಸಾರಿ ಕಣೋ, ನಾನು ಆ ಕೆಲಸ ಮಾಡಲ್ಲ. ನಮ್ಮ ಗುರುಗಳಿಗೆ ಮೋಸ ಮಾಡೋದು ತಪ್ಪು, ಹೆತ್ತ ತಾಯಿಗೂ ಮೋಸ ಮಾಡೋದು ತಪ್ಪು. ಓಕೆ ಕಣೋ, ಅಷ್ಟಕ್ಕೂ ಸತ್ಯನ ಯಾವಾಗ ಕರ್ಕೊಬರ್ತೀಯಾ? ವೆರಿ ಸೂನ್ ಕಣೋ. ಅವಳಿಗೆ ಒಂದು ಸರ್ಪ್ರೈಸ್ ಪಾರ್ಟಿ ಇಟ್ಕೊಂಡಿದ್ದೀನಿ. ಸೂಪರ್ ಕಣೋ, ಮೊದಲು ಆ ಕೆಲಸ ಮಾಡು, ನಿನ್ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಅಷ್ಟಕ್ಕೂ ಪಾರ್ಟಿ ಎಲ್ಲ ಅರೇಂಜ್ ಮಾಡ್ತಿದ್ಯಾ? ಬೀಚ್. ಈಗ ನೋಡು, ಸ್ಮೆಲ್ ಸಖತ್ತಾಗಿದೆ. ಟೇಸ್ಟ್ ಮಾಡಿ ನೋಡು. ಮೇರಿ ಜಾನ್, ಸೆಟಪ್ ಹೇಗಿದೆ? ಅದ್ಭುತ. ಹೌದಾ? ಟೇಕ್ ಇಟ್. Cheers. Cheers. ಟೇಸ್ಟ್ ನೋಡು. ನಿನ್ ಪ್ರೀತಿ ತರಾನೇ ಇದೆ. ರಿಯಲಿ? ಒನ್ ಸೆಕೆಂಡ್. ಯಾಕ? ಹೇಳ್ತೀನಿ. ಇಟ್ಸ್ ಲ್ಯಾಬ್ ಗ್ರೋನ್ ಮೀಟ್. ಆ ಹಾರ್ಡ್ ಡಿಸ್ಕ್ನ ಹೊಡ್ಕೊಳ್ಳೋದಕ್ಕೆ SI ಸತೀಶ್ ಒಂದು ಗ್ಯಾಂಗ್ಗೆ ಸುಪಾರಿ ಕೊಟ್ಟು ಕುಡ್ದಿರೋ ಮತ್ತಲ್ಲಿ ಗ್ಯಾಂಗ್ ರೇಪ್ ಮರ್ಡರ್ ಮಾಡಬೇಕು ಅಂತ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಇದೆಲ್ಲ ಮಾಡ್ದ. ಆದ್ರೆ ಈ ಪ್ಲಾನ್ ಅಲ್ಲಿ ಅನ್ಕೊಳ್ದಿರೋಂಥ ಅತಿಥಿಯಾಗಿ ಬಂದು SIನ ಗ್ಯಾಂಗ್ನ ಸಾಯಿಸಿ ಹಾರ್ಡ್ ಡಿಸ್ಕ್ನ ಲ್ಯಾಪ್ಟಾಪ್ನ ತಗೊಂಡು ಅಲ್ಲಿಂದ ಹೊರಟೋಗಿದ್ದ. ಹಾಯ್ ಕಣೋ. ಹಾಯ್ ಕಣೋ. ನಾನು ಇಂಟರ್ವ್ಯೂಲಿದ್ದೀನಿ, ವೆಯ್ಟ್ ಮಾಡಿ ಬಂದ್ಬಿಡ್ತೀನಿ. ಓಕೆ. ಲೇ, ಹಾ, ಲಂಚ್ ಒಟ್ಟಿಗೆ ಮಾಡೋಣ. ಓಕೆ ಓಕೆ. ಹಾ, ತಂಗಿವಾ. ಅಣ್ಣ ಚೆನ್ನಾಗಿದ್ದೀರಾ? ಬನ್ನಿ ಕೂತ್ಕೊಳ್ಳಿ. ಕಾಫಿ ತರ್ಲಾ ಟೀ ತರ್ಲಾ? ಟೀ ತಗೊಂಡಮ್ಮ. ಸರಿ ತರ್ತೀನಿ, ಕೂತ್ಕೊಳ್ಳಿ.
ಏನ್ ಹುಡುಕ್ತಿದ್ಯಾ? ನೀನೇನ್ ಹುಡುಕ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಸ್, ಅದೆಲ್ಲಿದೆ? ಬೇಕಾದ್ರೆ ಸಾಯ್ತೀನಿ ಹೊರತು ಅದೆಲ್ಲಿದೆ ಅಂತ ನಾನು ಹೇಳಲ್ಲ. ಹಾಗಾದ್ರೆ ಸತ್ತೋಗ. ಇನ್ನೂ ಇಂಟ್ರೆಸ್ಟ್ ಆಗಿರೋ ಕ್ರೈಮ್ ಯಾವುದಾದ್ರೂ?